ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸಾಬೂದಾನ ಸ್ಟಿಕ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು: ನೆನೆಸಿರುವ ಸಾಬೂದಾನಿ, ಶೇಂಗಾ ಪೌಡ್ರ್, ಕೊತ್ತಂಬರಿ ಸೊಪ್ಪು, ಬಾಯ್ಲ್ ಮಾಡಿ ಇಟ್ಟುಕೊಂಡಿರುವ ಆಲೂಗಡ್ಡೆ ಮತ್ತು ಚಿಲ್ಲಿ ಪೌಡ್ರ್. ಈಗ 3 ರಿಂದ 4 ಗಂಟೆ ನೆನೆಸಿಕೊಂಡಿರುವ 1 ಕಪ್ ಸಾಬೂದಾನಿಯನ್ನು ತೆಗೆದುಕೊಂಡಿದ್ದೇನೆ. ಸಾಬೂದಾನಿ ಚೆನ್ನಾಗಿ ನೆನೆದಿರಬೇಕು. ಈಗ ಇದಕ್ಕೆ ಬಾಯ್ಲ್ ಮಾಡಿ ಇಟ್ಟುಕೊಂಡಿರುವ 2 ಆಲೂಗಡ್ಡೆಯನ್ನು ಹಾಕಿಕೊಂಡಿದ್ದೇನೆ. ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕಿಕೊಳ್ಳಬೇಕು. ಇದಕ್ಕೆ 1 ಸ್ಪೂನ್ ಚಿಲ್ಲಿ ಪೌಡ್ರನ್ನು ಹಾಕಿಕೊಂಡಿದ್ದೇನೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಬೇಕು. ಇದು ಉಪವಾಸ ರೆಸಿಪಿಯಾಗಿಯೂ ಕೊಡಬಹುದು ಅಥವಾ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿಯೂ ಕೂಡ ಮಾಡಿಕೊಡಬಹುದು. ತುಂಬ ಚೆನ್ನಾಗಿರುತ್ತದೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ಇದಕ್ಕೆ 1 ಸ್ಪೂನ್ ಜೀರಿಗೆಯನ್ನು ಹಾಕಿಕೊಳ್ತಾ ಇದ್ದೀನಿ. ಇದಕ್ಕೆ ಸಣ್ಣಗೆ ಕಟ್ ಮಾಡಿ ಇಟ್ಟುಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳೋಣ. ಈಗ ಇದಕ್ಕೆ ಶೇಂಗಾ ಪೌಡ್ರನ್ನು ಹಾಕಿಕೊಳ್ಳುತ್ತೇನೆ. ನಿಮಗೆ ಖಾರ ಜಾಸ್ತಿ ಬೇಕೆಂದರೆ ಗ್ರೀನ್ ಚಿಲ್ಲಿಯನ್ನು ಸಣ್ಣಗೆ ಕಟ್ ಮಾಡಿಟ್ಟುಕೊಂಡು ಹಾಕಿಕೊಳ್ಳಬಹುದು. ಬೇಡ ಅಂದರೆ ಸ್ಕಿಪ್ ಮಾಡಬಹುದು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ನಾನು ಮಾಡುವ ಅಡಿಗೆಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಾನು ಮಾಡುವ ಅಡಿಗೆಗಳ ನೋಟಿಫಿಕೇಶನ್ ನಿಮಗೆ ಬರುತ್ತದೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈಗ ಇದನ್ನು ಸ್ಟಿಕ್ ಮಾಡಿಕೊಳ್ಳೋಣ. ಕೈಗೆ ಸ್ವಲ್ಪ ಆಯಿಲನ್ನು ಹಾಕಿಕೊಂಡು ಮಿಕ್ಸ್ ಮಾಡಿಟ್ಟುಕೊಂಡಿರೋ ಸಾಬೂದಾನಿಯನ್ನು ತೆಗೆದುಕೊಂಡು ಈ ರೀತಿ ಸ್ಟಿಕ್ ಶೇಪಲ್ಲಿ ಮಾಡಿಕೊಳ್ಳಬೇಕು. ಇದು ತುಂಬ ಚೆನ್ನಾಗಿರುತ್ತದೆ. ಮೇಲ್ಗಡೆಯಿಂದ ಕ್ರಿಸ್ಪಿಯಾಗಿ, ಒಳಗಡೆ ಸಾಫ್ಟ್ ಆಗಿ, ಟೀ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತದೆ. ಒಂದು ಸಲ ಟ್ರೈ ಮಾಡಿ ನೋಡಿ ಮತ್ತು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿರಿ. ಈ ರೀತಿ ಸ್ವಲ್ಪ ಸ್ಟಿಕ್ಗಳನ್ನು ಮಾಡಿಟ್ಟುಕೊಳ್ಳಬೇಕು. ಈಗ ಗ್ಯಾಸ್ ಮೇಲೆ ಒಂದು ಬಾಣಲೆಯನ್ನು ಇಟ್ಟುಕೊಂಡು ಎಣ್ಣೆಯನ್ನು ಚೆನ್ನಾಗಿ ಬಿಸಿ ಮಾಡಿಕೊಳ್ಳಬೇಕು. ಎಣ್ಣೆ ಖಡಕ್ಕಾಗಿ ಕಾದಿರಬೇಕು, ಅಂದರೆ ಅವು ಸ್ಟಿಕ್ಗಳು ಕೆಳಗಡೆ ಅಂಟುವುದಿಲ್ಲ. ಒಂದೊಂದಾಗಿ ಈ ರೀತಿ ಹಾಕಿಕೊಳ್ಳಬೇಕು. ಹಾಕಿದ ತಕ್ಷಣ ಸ್ಪೂನ್ ಹಾಕಬಾರದು. ಸ್ವಲ್ಪ ಟೈಮ್ ನಂತರ ಈ ರೀತಿ ಮಿಕ್ಸ್ ಮಾಡುವುದರಿಂದ ಅವು ಕಟ್ ಆಗುವುದಿಲ್ಲ. ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಳ್ಳಬೇಕು. ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು. ತೆಗೆದುಕೊಳ್ಳೋಣ. ಸಾಬೂದಾನ ಸ್ಟಿಕ್ ರೆಡಿ ಆಯಿತು. ಇದನ್ನು ಹಾಗೇನೂ ತಿನ್ನಬಹುದು ಮತ್ತು ಟೊಮೆಟೊ ಕೆಚಪ್ ಜೊತೆನೂ ತುಂಬ ಚೆನ್ನಾಗಿರುತ್ತದೆ. ಮತ್ತು ಉಪವಾಸ ಇದ್ದಾಗನೂ ಈ ಸ್ಟಿಕ್ ಮಾಡಿಕೊಳ್ಳಬಹುದು. ತುಂಬ ಟೇಸ್ಟಿಯಾಗಿರುತ್ತದೆ.